ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನಿದ್ದೀನಿ ಸಾಯಿಬ್ರಕಟ್ಟೆ ಉಡುಪಿಯಲ್ಲಿ. ಸೊ ಒಂದು ತೋಟ ಟೂರ್ ಮಾಡೋಣ ಅಂತ. ಏನೇನು ತರಕಾರಿ ಏನೇನು ಹಣ್ಣು ಬೆಳೆಸಿದ್ದಾರೆ ಅಂತ ಸಖತ್ತಾಗಿ ಬೆಳೆಸಿದ್ದಾರೆ. ತೋಟ ಫುಲ್ ನೋಡಿದ್ರೆ ಎಲ್ಲ ತಿನ್ನೋಕ್ಕೆ ಸಿಗುತ್ತೆ. ಜಾಸ್ತಿ ವೆಜಿಟೇಬಲ್ಸು ಫ್ರೂಟ್ಸ್ ಎಲ್ಲ ಹೊರಗಡೆಯಿಂದ ತೊಗೊಳಕ್ಕೆ ಬೇಡ, ಸ್ಟಿಲ್ ತೊಗೊಳ್ತೀವಿ ಬಟ್ ಬೇಡ. ಆ್ಯಪಲ್ ಎಲ್ಲ ಮಾತ್ರ ಜಾಸ್ತಿ ತೊಗೊಳ್ಳೋದು. ಸೊ ಒಂದು ಟೂರ್ ಮಾಡೋಣ ಅಂತ. ಎಷ್ಟೊಂದು ಜನಕ್ಕೆ ನೋಡಿದ್ರೆ ಫುಲ್ ಖುಷಿ ಆಗುತ್ತೆ. ಸೊ ಹೆಂಗಿದೆ ತೋಟ ತೋರಿಸ್ತೀನಿ ಬನ್ನಿ. ಈಗ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ. ರಬ್ಬರ್ ತೋಟ ಇದೆ ಇಲ್ಲಿ. ಸೊ ನಾನು ಲಾಸ್ಟ್ ಟೈಮು ಒಂದು ವಿಡಿಯೋ ಮಾಡಿದ್ದೆ ರಬ್ಬರ್ ಹೇಗೆ ಪ್ರಾಸೆಸ್ ಮಾಡ್ತಾರೆ ಅಂತ. ಅದಕ್ಕೆ ಮಿಲಿಯನ್ಸಲ್ಲಿ ವ್ಯೂಸ್ ಬಂದಿದೆ. ಸೊ ಎಲ್ಲ ಕೇಳ್ತಾಯಿದ್ರು ರಬ್ಬರ್ ಪ್ರಾಫಿಟಬಲ್ಲ ಏನು ಅಂತ. ಅದು ದೊಡ್ಡ ಸ್ಟೋರಿ. ಸೊ ಅದನ್ನು ಬೇಕಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡೋಣ. ಬಟ್ ಈಗ ಸಮ್ಮರ್ ಅಂತ ರಬ್ಬರ್ ಏನು ಮಾಡಲ್ಲ, ಅದು ಸ್ಟಾಪ್ ಮಾಡಿದ್ದೀವಿ. ಸೊ ಇಲ್ಲಿಂದ ರಬ್ಬರ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಕಮ್ ಬಿಹೈಂಡ್ ದ ಕ್ಯಾಮ್ರಾ ನನ್ನ ಹಸ್ಬೆಂಡ್ ಇರೋದು. ಸೊ ಇಲ್ಲಿ ಗೇಟ್, ಇಲ್ಲಿಂದ ಇದು ಸ್ವಲ್ಪ ರಬ್ಬರು ಮನೆ ತನಕ. ಮನೆ ಸ್ವಲ್ಪ ಒಳಗೆ, ಮನೆ ಹೋಗೋ ತನಕ ಸ್ವಲ್ಪ ರಬ್ಬರ್ ಗಿಡಗಳು, ಮರಗಳು. ಸಾರಿ, ಅಲ್ಲ ನೀನು ಒಂದು ಫನ್ ಎಲಿಮೆಂಟ್ ಆ್ಯಡ್ ಮಾಡಿದ್ರೆ ಜನ ನೋಡೋದು. ನೋಡಿ ಗೈಸ್, ನನ್ನ ಫನ್ನಿಯಾಗಿ ಜೋಕರ್ ಆಗಿ ಇಟ್ಕೊಂಡಿರೋದು. ಬಟ್ ಸ್ಟಿಲ್ ಹೋಗೋಣ ಗೈಸ್, ಬಿಕಾಸ್ ಅವ್ನು ಚೆನ್ನಾಗಿ ಮಾತಾಡ್ತಾನೆ. ಇಲ್ಲ ನೀವು ಯಾರು ನೋಡಲ್ಲ ವಿಡಿಯೋ, ನಾವೇನು ಮಾಡಲಿ. ಸೊ ಇಲ್ಲಿ ನೋಡಿ, ಫಸ್ಟ್ ಹಲಸಿನ ಮರ ಇದೆಲ್ಲ ಅಮ್ಮ ಹಾಕಿರೋದು ಕಷ್ಟಪಟ್ಟು. ಎಷ್ಟು ಮರ ಇದೆ ಅಂತೆಲ್ಲ ಡೀಟೇಲ್ಸ್ ಅವ್ರು ಹೇಳ್ತಾರೆ. ಮತ್ತೆ ಕರಿಯೋಣ ಹೋಗಿ. ಇದು ಚಿಕ್ಕ ಹಲಸಿನ ಮರವಾ? ಅಲ್ಲಿ ದೊಡ್ಡದಿದೆ, ಅದ್ರಲ್ಲಿ ತುಂಬ ಮಾಡಿಬಿಡುತ್ತೆ. ಬನ್ನಿ ಬನ್ನಿ, ಫಾಲೋ ಮೀ. ಅದೇನು ಇದು ಚಿಕ್ಕ ಗಿಡ, ಅಲ್ಲಿ ದೊಡ್ಡ ಗಿಡ ಬೇರೆ ಇದೆ. ಇದರಲ್ಲಿ ರಂಬುಟಾನ್ಗಳಾಗುತ್ತೆ. ನಾನು ತೋರಿಸ್ತೀನಿ ನೋಡಿ. ಚಿಕ್ಕದು ಈಗ ಬೇಸಿಗೆಗಾಲ ಅಂತ ಎಲ್ಲ ಬಾಡಿ ಒಣಗಿ ನಿಂತಿದೆ ಆಕ್ಚುಲಿ. ಸೊ ಅದು ರಂಬುಟನ್ನು ಇನ್ನೂ ಚಿಕ್ಕದಿದೆ, ಆಗುತ್ತೆ ರೆಡ್ ಆಗುತ್ತೆ. ಆದ್ಮೇಲೆ ಲಿಚ್ಚಿ ಥರ ಇರುತ್ತೆ, ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಆಮೇಲೆ ಬನ್ನಿ ಕೊಕ್ಕೋ ಮರ ತೋರಿಸ್ತೀನಿ ನೋಡಿ. ಕೋಕೋ ಇದೆ, ಹಣ್ಣಾಗಿದೆ, ಕೀಳ್ಬೋದಲ್ಲ? ಕೀಳ ಹಣ್ಣಾಗಿದೆ ಅಲ್ಲ, ಸಾಕಲ್ಲ. ಸೊ ಇದರಲ್ಲಿ ಕೆಂಪಿರುವೆ ಜಾಸ್ತಿ, ಹುಷಾರಾಗಿರ್ಬೇಕು. ಏನಾಗಲ್ಲ, ಅದಕ್ಕೆ ಹಚ್ಚಿದ್ರೆ ಒಳ್ಳೇದು. ಅದಕ್ಕೆ ಹಚ್ಚಿದ್ರು. ಸೊ ಕೋಕೋ ಚಿಕ್ಕವಳಿದ್ದಾಗ ಚಿಕ್ಕವಳಿದ್ದಾಗೆಲ್ಲ ತುಂಬ ಹಿಂಗೆ ಹೋಗಿ ನಂಗೆ ಒಬ್ಳು ಅಕ್ಕ ಹೇಳ್ಕೊಟ್ಟಿದ್ರು ಕೋಕೋ ತಿನ್ನೋಕ್ಕೆ. ನಂಗೆ ಗೊತ್ತಿರಲಿಲ್ಲ. ಅದನ್ನ ಇವತ್ತು ಕೊಯ್ತೀಯಾ? ಹಾಂ, ಇದನ್ನ ಆ ಮರಕ್ಕೆ ಹೊಡಿ. ಇದು ಮಾವಿನ ಹಣ್ಣು ಒಂದು ಎತ್ಕೊಂಡ್ಬಂದಿದ್ದೆ ಮನೆಯಿಂದ ತಿನ್ನೋಕ್ಕೆ ಅಂತ. ಪಾಕೆಟಲ್ಲಿ ಇಟ್ಕೊಂಡ್ಬಿಡೋಣ. ಸೊ ಹತ್ರ ಬಾ, ಕಾಣಿಸ್ತಿದೆ ಇದು. ಇದು ಕೋಕೋ ನೋಡಿ, ಹಿಂಗೆ ಇದರಲ್ಲೇ ಚಾಕ್ಲೇಟ್ ಮಾಡೋದು. ಚೆನ್ನಾಗಿರುತ್ತೆ ತಿನ್ನಕ್ಕೆ. ಒಂಥರ ಹುಳಿ ಒಂಥರ ಸ್ವೀಟ್ ಹುಳಿ. ಇದನ್ನ ಬೀಜ ಉಗಿಯೋದಷ್ಟೇ, ಅದ್ರೊಳಗಿರುತ್ತೆ ಕೋಕೋ. ಸೊ ಇದು ಹಲಸಿನ ಮರ, ತುಂಬ ಬಿಟ್ಟಿದೆ. ಅಲ್ಲಿ ಪೇರ್ಲೆ ಹಣ್ಣು ಮರ ಇದೆ. ಇದು ಚಿಕ್ಕು ಇದೆ, ಚಿಕ್ಕು ಮರ್ತಿಬಿಟ್ಟೆ ನಾನು, ಚಿಕ್ಕು ತೋರಿಸಲೇ ಇಲ್ಲ. ಚಿಕ್ಕು ಮರ ಇದೆ ಇಲ್ಲಿ. ಚಿಕ್ಕು ಸೀಸನ್ ಆಯಿತು, ಮುಗೀತು. ಚಿಕ್ಕದು ಇದೆ ಚಿಕ್ಕು. ಇದಾದ್ಮೇಲೆ ನೆಕ್ಸ್ಟ್ ಮನೆ ಅಮ್ಮ ಅಲ್ಲ ಕಷ್ಟಪಟ್ಟೆಲ್ಲ ಹಾಕಿದೆ. ಇದು ಅಮ್ಮ ಗೈಸ್, ಅಮ್ಮ. ಹಾಯ್ 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 ಹಾಯ್. ತಡಿ, ವಾಟರ್ ಆಪಲ್ ಇಲ್ಲ ಅಂದ್ರೆ ಮಲಯಾಳಮಲ್ಲಿ ಚಾಮಂಗಿ ಅಂತ ಹೇಳ್ತಾರೆ. ಇದೆಲ್ಲ ಇದು ಚಿಕ್ಕದು ಅದು ತಿನ್ಬೋದು. ಬಟ್ ಇದಾಯಿತು ಆ್ಯಕ್ಚುಲಿ. ಈ ತಡಿ, ಅಮ್ಮ ಎಂತ ಎಲ್ಲ ನೆಟ್ಟಿದಾರಂತ. ಇಲ್ಲ ಅರ್ಶಿನ ಇಲ್ಲ ಬಾ, ಅರ್ಶಿನ ಅಲ್ಲೇ, ಹಸಿ ಅರ್ಶಿನ. ಬಸ್ಲೆ ಅಲ್ಲ, ಅದು ನೆಲ ಬಸ್ಲೆ ಅಂತಾರೆ ಕನ್ನಡದಲ್ಲಿ. ನೆಲ ಬಸ್ಲೆ ಇದೆ, ಕರಿಬೇವು ಮರ ಇದೆ. ಈ ಚಿಕ್ಕ ಕರಿಬೇವು. ಇದು ಬೇರೆ ತರ ಬ್ರೀಡ್. ಇದು ತುಂಬಾ ಚೆನ್ನಾಗಿರುತ್ತೆ. ಇದು ಫ್ಲೇವರ್
ಚೀರ ಅಂತಾರೆ ಅನ್ಸೋ ಪಲ್ಯ 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 ಮಾಡೋಕ್ಕೆ ಅಂತ ಇದು. ಇದರಲ್ಲೂ ಮಾಡ್ತಾರೆ. ನಾವು ಇದು ತರಕಾರಿ ಎಲ್ಲ ತೊಗೊಳೋದಿಲ್ಲ ಹೊರಗಡೆಯಿಂದ ಜಾಸ್ತಿ. ಅದು ಬಸಳೆ ಸೊಪ್ಪು ಬರುತ್ತೆ. ಆಮೇಲೆ ಇದು 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 ಚೀರ ಅಂತಾರಂತೆ. ಕನ್ನಡದಲ್ಲಿ ಏನಂತಾರೆ ಅಂತ ಹೇಳಿ. ಇದರಲ್ಲೂ ಪಲ್ಯ ಮಾಡೋಕ್ಕೆ. ಇದರದೆಲ್ಲ ಸೀಸನ್ ಆಗಿ ಉಳಿದಿರೋದು ಸುಮ್ಮನೆ ನಿಂತಿರೋದು ನೋಡಿ. ಫುಲ್ ಎಲ್ಲ ಬಾಡಿ ಒಣಗಿ ಡ್ರೈ ಆಗಿದ್ದಲ್ಲ ಈಗ, ಫುಲ್ ಬೇಸಿಗೆಲ್ಲ ಅಲ್ಲ. ಹಾಂ, ಇದು ಟ್ಯಾಪಿಯೋಕಾ ಗಿಡಗಳು ಅಲ್ಲ. ಇದು ಬೇರೆ ಇಲ್ಲಿ ಬೆಳೆಯುತ್ತೆ. ಯಾಕೆ ಹಿಂಗೆ ಬಿಡೋದು ಅಂದರೆ ಮತ್ತೆ ಮಣ್ಣಲ್ಲಿ ಹೋದರೆ ತೆಗಿಯೋದು ಕಷ್ಟ ಅಂತ. ಚೀಲ ಓಪನ್ ಮಾಡಿದ್ರೆ ಈಸಿ ಬಂದ್ಬಿಡು. ತೊಂಡೆಗೆ ಬೆಂಡೆಕಾಯಿ ತೋಟದಲ್ಲಿದೆ. ಉಂಡೆ ಡಬ್ಬದಲ್ಲಿದೆ. ಎಂತ ಆಗುದಿಲ್ಲ ಅದೆಲ್ಲ. ಅದು ಪಯರನ್ನು ಪರಚೆ ಕಾಣಿಯಾಮೆ. ಇದು ಹಾಗಲಕಾಯಿ ಅಂದ್ರೆ ಬೇರೆ ಬ್ರೀಡ್. ಇದು ತುಂಬಾ ಚಿಕ್ಕದಿರುತ್ತೆ, ತೊಂಡೆಕಾಯಿ ಅಷ್ಟೇ ಇರುತ್ತೆ, ಬಟ್ ತುಂಬಾ ಟೇಸ್ಟ್ ಇಲ್ಲಿದೆ ನೋಡು. ಇಷ್ಟು ಚಿಕ್ಕ ಹಾಗಲಕಾಯಿ ಇದೆ. ಆಮೇಲೆ ಇದು ಬೀನ್ಸ್ ಇದೆ. ಬೀನ್ಸ್ ಅಂದ್ರೆ ಇದು ಅಂದ್ರೆ ಈ ತರ ಅದೇನಂತಾರೆ ಕನ್ನಡದಲ್ಲಿ ಗೊತ್ತಿಲ್ಲ. ಇರ್ಬೇಕು ಹಚ್ಚಿಸ್ಕೊಂಡು ಗೊತ್ತಿದ್ದು ಹೇಳ್ಬೋದು. ಪಲ್ಯ ಮಾಡಕ್ಕೆ ಹಾಗಲಕಾಯಿ ಹಣ್ಣು ತುಂಬ ಇರ್ಬೇಕು. ನುಗ್ಗೆಕಾಯಿ ಮರ ಇದೆ. ಅಂಡ್ ಆಮೇಲೆ ಇಲ್ಲಿ ಪೆಪ್ಪರ್ ಗಿಡಗಳಿದೆ. ಅದು ಕೊಕ್ಕೋಕಾಯಿ ಸುಮ್ಮನೆ ಅವ್ರಿಗೆ ಟೇಸ್ಟ್ ಇದ್ದು. ಕಮಲಕ್ಕೆ ಆರಾಮಿದ್ರಿ ಮತ್ತೆ? ಹೌದು, ಅಯ್ಯೋ ಹೆವಿ ಬಿಸಿಲು. ಅಲೋವೆರಾ ಗೈಸ್, ಅಷ್ಟು ಅಲೋವೆರಾ ಇದೆ ಮನೆಯಲ್ಲಿ. ಏನಾದ್ರು ಮಾಡ್ಬೇಕಂದ್ರೆ ಅಷ್ಟು. ಇದು ಕಾಯಿ, ಇದೆಲ್ಲ ಕಾಯಿ ಇದೆ. ಇದೆಲ್ಲ ಬರ್ತಾ ಇದೆ. ರಂಬೂಟನ್ ಗೈಸ್, ರಂಬೂಟನ್. ಮತ್ತೆ ದನ ಇಲ್ಲ ಕೊಟ್ಟಿಗೆ ಏನೂ ಇಲ್ಲ ಬರುತ್ತೆ. ಪಪ್ಪಾಯ ಚೆನ್ನಾಗಿರೋ ವೇಷ ಅದು. ನೀಲಾಂಬರಿ. ಸ್ವಲ್ಪ ಜನ ಕೇಳಿದ್ರು ನಾನು ಕೋಕೋನಟ್ ಆಯಿಲ್ ವಿಡಿಯೋ ಮಾಡಿದಾಗ. ಇದು ಏನು ಏನಂತ ಇಂಡಿಗೋ ಅಂತಾರೆ ಇಂಗ್ಲೀಷಲ್ಲಿ, ನೀಲಾಂಬರಿ ಅಂತಾರೆ ಅಂತ ಕನ್ನಡದಲ್ಲಿ. ಮಲಯಾಳಮಲ್ಲಿ, ಕನ್ನಡದಲ್ಲೂ ಅದೇ, ಮಲಯಾಳಮಲ್ಲೂ ಅದೇ. ಅರಬಿಯಲ್ಲಿ ಏನಂತ ಗೊತ್ತಿಲ್ಲ. ತೋರಿಸ್ತೀನಿ. ಮನೆಯಿಂದ ಹಿಂಗೆ ಸೈಡಿಂದ ಹಿಂದೆ ಬರ್ತಾ ಗಿಡ ಎಲ್ಲ ತೋರಿಸ್ಕೊಂಬಂದೆ. ಮನೆ ಹಿಂದ್ಗಡೆ ಕೊಟ್ಟಿಗೆ ಇದೆ ಅಲ್ಲಿ. ಅದು ಕೊಟ್ಟಿಗೆ. ಇದು ರಬ್ಬರ್ ಎಲ್ಲ ಒಣಗ್ಸಕ್ಕೆ ಗೂಡಲ್ಲವಾ, ಸ್ಮೋಕ್ ರೂಮ್. ಸೊ ಈ ಕೋಲ್ ಇದೆಲ್ಲ, ಕೋಲ್ ಮೇಲೆ ಹಾಕಿ ರಬ್ಬರ್ ಶೀಟ್ ಒಣಗಿಸೋದು. ಒಳಗಡೆ ಒಣಗಿಸ್ಲಿಕ್ಕೆ ಆಗ್ತೇವೆ ಇಲ್ಲೆಲ್ಲ. ಮತ್ತೆ ಇದು ಕೋಳಿ ಮೊಟ್ಟೆ ಕೊಡುತ್ತೆ. ಕೋಳಿ. ಹೌದಾ? ನಾನು ಇಷ್ಟ ಅನ್ಕೊಂಡಿದ್ದು ಹಾಲು ಕೊಡೋದು ಕೋಳಿ ಅಂತ. ಬಾತ್ಕೋಳಿ. ಆಮೇಲೆ ಜಸ್ಟ್ ಹೊರನ ಕಾಣಿಸ್ತಾ ಅದು. ಬಾತ್ಕೋಳಿ ಮತ್ತೆ ಕೋಳಿ. ಇದು ತಿನ್ನು ಅಮ್ಮ. ಅದು ಇಲ್ಲ, ಇದು ಬಾತ್ಕೋಳಿ. ತುಂಬಾ ಬೇರೆ ಪ್ರಾಣಿಗಳು ಇರುತ್ತಾ ಅಂತ ಹಗಲು ಬಿಡಲ್ಲ, ಅದು ರಾತ್ರಿ ಮಾತ್ರ ಬಿಡೋದು. ರಾತ್ರಿ ಅಂದ್ರೆ ಸಂಜೆ ಹೊತ್ತು. ಇಲ್ಲಿ ಒಂದು ಕೋಳಿ ಮೊಟ್ಟೆ ಇಡ್ಲಿಕ್ಕೆ ಅಂತ ಹೋಗಿ ಕೂತಿದಂತೆ ನೋಡು. ಅದನ್ನು ಹಿಡಿದು ಹೊರಗೆ ಹಾಕಿದ್ರು. ಮೊಟ್ಟೆ ಇಟ್ಟಿದೆ ಅಮ್ಮ. ಮೊಟ್ಟೆ ಇಟ್ಟಿಲ್ಲ ರೀ. എന്നാ പിന്നെ അത് ഇവിടെ ഇതൊക്കെ ഇതിലായിരുന്നോ?
ಮೊಟ್ಟೆ ಇಟ್ಟಿಲ್ಲ ಗೈಸ್, ನೋ ಮೊಟ್ಟೆ. ಇಲ್ಲೂ ಒಂದು ಹಲಸಿನ ಮರ ಇದೆ, ಬಟ್ ಅದ್ರಲ್ಲಿ ಕಾಯಿಲ್ಲ. ಇದು ಒಂದು ಚಿಕ್ಕು ಮರ, ಇನ್ನೊಂದು ಚಿಕ್ಕ ಮರ. ಮತ್ತೆ ಇದೊಂದು ಚೆನ್ನಾಗಿರೋ ಒಂದು ಬ್ರೀಡ್ ಅಲ್ಲ ಮೀನು. ಮಾವಿ ಗೈಸ್ ಕಣ್ಣು ಹಾಕ್ಬೇಡಿ, ಟಚ್ ವುಡ್. ಇದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇದರದ್ದು ಹಣ್ಣು ತುಂಬ ಸ್ವೀಟ್ ಇರುತ್ತೆ. ಕಾಯಿ ಹೊಡೆದು ತಿನ್ಬೋದಿತ್ತಲ್ಲ. ಇಲ್ಲಿ ಬಂದು ಭಯಂಕರ ರುಚಿ ಅಂತ ಗೈಸ್. ಇದು ಒಳ್ಳೆ ಟೇಸ್ಟ್. ಎത്ര ಟೇಸ್ಟ್ ಅಮ್ಮ? ಒಳ್ಳೆ ಟೇಸ್ಟ್ ಅದು. ಕೊಲೆ ಕೊಂಡೋಡ ನೋಡು, ಇದು ಹಣ್ಣಾಗಿದೆ ನಿಮಗೆ. ಹಾಗೇನು ಇದರಲ್ಲೂ ಇದೆ. ಇದು ಚಿಕ್ಕದು, ಅದು ಸ್ವಲ್ಪ ಇದನ್ನ ಪೇರ್ ನೋಡ. ಕಾಟು ಮಾವು. ಅಯ್ಯೋ ಅಲ್ಲ, ಕಾಟು ಮಾವ. ಜನ ಮಾವ ಅರಿತಿಲ್ಲ, ನನಗೆ ಅರಿತಿಲ್ಲ. ಇದೇ ಮರದ್ದು ಇದು ಹಣ್ಣು. ಇದೇ ಮರದ್ದಲ್ಲ, ಇದೇ ಮರದ್ದು ಇದು ಹಣ್ಣು. ಒಳ್ಳೆ ಟೇಸ್ಟ್ ನೋಡುವ. ಕಿತ್ತು ಇಟ್ಟಿದ್ದಾರೆ ಹಣ್ಣಾಗಿದ್ದೆಲ್ಲ. ಸೊ ಒಂದು ಟೇಸ್ಟ್ ನೋಡಕ್ಕೆ ಅಂತ ಇങ്ങോട്ട് ಬಿಡದೆ. ಫುಲ್ ಆರ್ಗ್ಯಾನಿಕ್, ನೋ ಕೆಮಿಕಲ್, ನಥಿಂಗ್. ನೋ ಕೆಮಿಕಲ್ ಅಲ್ಲ, ನೋ ಕೆಮಿಕಲ್. ಕೆಮಿಕಲ್ ಇಲ್ಲ, ಏನೂ ಇಲ್ಲ. ನೀರಿಲ್ಲ, ಚಾಣಪುಡಿ ಇಲ್ಲ, ಏನಿಲ್ಲ. ನೀರಿಲ್ಲ, ಗೊಬ್ಬರ ಇಲ್ಲ, ಏನಿಲ್ಲ. ಆರ್ಗ್ಯಾನಿಕ್ ಆಗಿ ಬೆಳೆದಿರೋದು. ಮಾವಿನ ಹಣ್ಣು ಬಿದ್ದಿದೆ ನೋಡು, ಮಾವಿನ ಹಣ್ಣು ಬಿದ್ದಿದೆ. ಇದರಲ್ಲಿ ಅಡಿಕೆ ಒಣಗಿಸ್ಲಿಕ್ಕೆ ಇಟ್ಟಿದೆ. ಮತ್ತು ಚಿಕ್ಕದೊಂದು ಸೇಫ್ಟಿಗೆ ಚಿಕ್ಕದೊಂದು ಬೀಗ ಹಾಕಿ ಇಟ್ಟಿದ್ದಾನೆ. ಬಟ್ ಇದರಲ್ಲಿ ನೀವು ಕಾಣಿಸ್ಬೋದು, ಇದು ಅಡಿಕೆ. ಇಲ್ಲೆಲ್ಲ ಅಡಿಕೆ ಬಿದ್ದು ವೇಸ್ಟ್ ಆಗ್ತಾ ಇದೆ. ಹೊರಗಡೆ ಎಲ್ಲ ಬಿದ್ದಿದೆ, ಒಳಗೆ ಹಾಕಿದ್ದಾರೆ. ಇದು ಕೆಲಸವರದಂಥ ಮನೆ. ಟ್ಯಾಪಿಂಗ್ ಮಾಡು ಅಂದರೆ ರಬ್ಬರ್ ಇದು ಕೆಲಸಕ್ಕೆ ಬರ್ತಾರಲ್ಲ. ಈಗ ಆಫ್ ಸೀಸನ್, ಸೊ ಎಲ್ಲರೂ ಮನೆಗೆ ಹೋಗಿದ್ದಾರೆ. ಇದು ಅವ್ರ ಮನೆ ಕೊಟ್ಟಿರೋದಕ್ಕೆ ಅವ್ರ ಅಕ್ಕಪಕ್ಕ ಸ್ವಲ್ಪ ಅವ್ರಿಗೆ ಬೇಕಾಗೋ ವೆಜಿಟೇಬಲ್ಸ್ ಹಾಕೊಂಡಿದ್ದಾರೆ. ಅಯ್ಯೋ ಇದೆಲ್ಲ ಹಣ್ಣಾಗಿ ಹೋಗಿದೆಲ್ಲ, ನಾವಾದ್ರೂ ಯೂಸ್ ಮಾಡ್ಬೋದು. ಅದು ಹಣ್ಣಂದರೆ ಅದ್ರ ಕಲರೇ ಅದು, ಈ ಥರ ಬೇರೆ ಬೇರೆ ಅದು ಆದರೂ ಬೆಳೆದಿದೆ ಅದು. ಅಮ್ಮ ಇಲ್ಲಿ ಬದನೆಕಾಯಿ ಯಾರಿಗೂ ಇಷ್ಟ ಇಲ್ಲ ಅಂತ ಸ್ವಲ್ಪ ಗೊತ್ತಿಲ್ಲ, ಹಂಗೆ ಬಿಟ್ಟಿದ್ದಾರೆ. ಇಲ್ಲೂ ಹಾಗಲಕಾಯಿ ಇತ್ತು, ಅದು ವೇಸ್ಟ್ ಆಗ್ತಾ ಇದೆ. ನೀರು ಹಾಕ್ಬೇಕು. ಅದು ಹೋಯ್ತು. ಅದು ಬೇಸಿಗೆಗಾಲ ಬರುವಾಗ ಎಷ್ಟು ನೀರು ಹಾಕಿದ್ರು ಸಾಕಾಗಲ್ಲ. ಇವತ್ತು ತೆಂಗಿನಕಾಯಿ ಕೊಯ್ದಿಟ್ಟಿದ್ದಾರೆ. ಹೇಳು. ಸಖತ್ ಟೇಸ್ಟ್ ಇದೆ, ತಿನ್ನೋಕ್ಯಾ? ಬೇಡ, ನಾನು ಮನೇಲಿ ತಿಂದೆ. ಬೇಡ ಸಾಕು. ಸೊ ತೆಂಗಿನಕಾಯಿ ಎಲ್ಲ ಕೊಯ್ದಿರೋದು ಲೋಡ್ ಮಾಡಿ ಕಳಿಸೋದು. ವಿಡಿಯೋ ಬರೋಕ್ಕೆ ಇಷ್ಟ ಇಲ್ಲ ಅಂತ ಸೊ ಡಿಸ್ಟರ್ಬ್ ಮಾಡಿದ್ದೆ. ಇದು ಫುಲ್ ಇಷ್ಟಿದೆ. ಇದೆಲ್ಲ ಅವರು ಜೋಡಿಸಿ ಇಟ್ಟಿದ್ದಾರೆ, ಅಲ್ಲೆಲ್ಲ ಬಿದ್ದಿರೋದು. ಇದನ್ನು ಓಮಿನಿಗೆ ಹಾಕಿ ಲೋಡ್ ಅಲ್ಲ, ಅವ್ರು ಬಂದು ಪರ್ಚೇಸ್ ಮಾಡೋರು ಬಂದು ಲೋಡ್ ಮಾಡಿ ತೊಗೊಂಡು ಹೋಗ್ತಾರಲ್ಲಣ್ಣ. ಹೌದು. ಇನ್ನೇನು ಮರ ಇದೆ ಇಲ್ಲಿ? ಪ್ಯಾಷನ್ ಫ್ರೂಟ್ ಒಂದಿತ್ತು, ತೋರಿಸಿಲ್ಲ. ಅಲ್ಲಿ ಅದು ಇದು ಬೇರೆ ಸಿಗುತ್ತೆ. ಇದು ಒಂದು ಹೂವಿನ ಮರ. ಇದರಲ್ಲಿ ಆಗೋ ಹೂವಿಗೆ ತುಂಬ ಡಿಮ್ಯಾಂಡ್ ಇದೆ. ಅದರ ಹೆಸರು ನಂಗೆ ಗೊತ್ತಿಲ್ಲ ಕನ್ನಡದಲ್ಲಿ. ಸಂಪಿಗೆನಾ? ಗೊತ್ತಿಲ್ಲ. ತುಂಬ ಪರಿಮಳ ಇದೆ, ಸ್ಮೆಲ್. ವೈಟ್ ಕಲರ್ ಗೊತ್ತಿಲ್ಲ. ಈ ತೆಂಗಿನ ಮರದ ಮಿಡ್ಲೆಯಲ್ಲಿ ಅಡಿಕೆನೂ ನಟ್ಟಿದ್ದೇವೆ ನಾವು. ಅದು ಗೋಳಿ ಬೀಜ ಮರ ತಾನೆ? ಹೌದು, ಗೇರ್ ಬೀಜ. ಇಲ್ಲ, ಸೀಸನೇ ಇದೀಗ, ಬಟ್ ಇಲ್ಲ ಅನ್ಸುತ್ತೆ ಅದರಲ್ಲಿ. ಆಗಿರ್ಬೇಕು ಸೀಸನ್. ಇದು ಪುನಃ ರಬ್ಬರ್ ತೋಟ ಸ್ಟಾರ್ಟ್ ಆಗುತ್ತೆ ಇಲ್ಲಿ. ಅದಕ್ಕೆ ತೆಂಗಿನ ಮರ ಮತ್ತು ರಬ್ಬರ್. ಈ ರಬ್ಬರ್ ತೋಟದ ಮಿಡ್ಲಲ್ಲಿ ಒಂದು ಟೆಂಪಲ್ ಇದೆ ಗೈಸ್, ಅದನ್ನು ತೋರಿಸುವ. ಬನ್ನಿ ತೋರಿಸುವ ಅದನ್ನು. ಗೈಸ್ ನಾನು ಮಾತಾಡೋದು ಕೇಳಿಸ್ತಿಲ್ಲ ಅಂತಿದ್ದೆ ನಾನು. ಸೊ ಇಲ್ಲಿ ನಾಗಬನ ಇದೆ. ಸೊ ಇಲ್ಲಿ ಬಂದು ಪೂಜೆ ಮಾಡಿ ಹೋಗ್ತಾರೆ ಅಕ್ಕಪಕ್ಕದವರು ಕೂಡ. ಆ್ಯಂಡ್ ದೆನ್ ಇಲ್ಲಿ ಒಂದು ಇವಳದ್ದು ಫೇವ್ರೇಟ್, ಅದ್ರ ಹೆಸರು ಅವಳಿಗೆ ಗೊತ್ತಿಲ್ಲ.
ಹೆಬ್ಬೆಲಸು ಫೇವ್ರೆಟ್ ಅಂತೆಲ್ಲ ನಂಗೆ ಗೊತ್ತಿರಲಿಲ್ಲ. ಲಾಸ್ಟ್ ಸೀಸನಲ್ಲಿ ತುಂಬ ಫೇಮಸ್ ಆಗಿತ್ತು ಇದ್ರದ್ದು ಸೇಲ್ ಮಾಡೋದು, ಜನ ತಗೊಂಡೋಗಿ ವಿಡಿಯೋ ಮಾಡಿ ತಿನ್ನೋದು ಎಲ್ಲ ತುಂಬ ಅಂದರೆ ತುಂಬ ಫೇಮಸ್. ಅದೆಲ್ಲ ಕೊಡು, ಅದೆಲ್ಲ ಬಿಸಾಡು, ಅದು ಓಪನ್ ಮಾಡಿ ತೋರಿಸು. ಹೆಬ್ಬಲ್ಸು ಅಂತಾರ, ಚಿಕ್ಕ ಹಲಸು ಅಂತಾರ. ಹೆಬ್ಬಲ್ಸಿನ ಮರ ಅಂತ ಕೇಳಿದ್ಯಾ? ಅದರದ್ದು ಅದು ಮರ ತುಂಬ ಗಟ್ಟಿ ಇರುತ್ತೆ, ಅದು ಫರ್ನಿಚರ್ ಎಲ್ಲ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಇದು ಹಣ್ಣಿದು ಹಾಳಾಗಿದೆ ಚೂರು, ಚೆನ್ನಾಗಿಲ್ಲ. ಬಟ್ ಇದು ತುಂಬ ವಿಡಿಯೋಸ್ ಎಲ್ಲ ತುಂಬ ಫೇಮಸ್. ಅದು ಹಾಳಾಗಿದ್ದಕ್ಕೋಸ್ಕರ ಚೆನ್ನಾಗಿಲ್ಲ, ಆಕ್ಚುಲಿ ತುಂಬ ಚೆನ್ನಾಗಿರುತ್ತೆ. ಹೌದಾ? ಬೇರೆ ಕೊಡಿಸ್ತಾರೆ. ನಾನು ಲಾಸ್ಟ್ ಟೈಮ್ ತಿಂದಿದ್ದು ಮಳೆ ಬಂದಾದ್ಮೇಲೆ ತಿಂದಿದ್ದು, ಸೊ ಸಪ್ಪೆ ಆಗಿಬಿಟ್ಟಿತ್ತು. ಬಟ್ ಲಾಸ್ಟ್ ಟೈಮ್ ಇನ್ಸ್ಟಾಗ್ರಾಮೆಲ್ಲ ತುಂಬ ಓಡಿದ ವಿಡಿಯೋ ಇದು. ಅಂದರೆ ಎಲ್ಲ ಸೇಲ್ ಮಾಡೋದನ್ನೆಲ್ಲ ತೊಗೊಂಬಂದು ಹೊಸ ಹಣ್ಣು ಅಂತ ಟ್ರೈ ಮಾಡ್ತಾಯಿದ್ರು. ಹಾಗೇನೆ ಇದ್ರ ಕೆಳಗಡೆನೆ ಇನ್ನೊಂದು ಟೆಂಪಲ್ ಅಂತ ಹೇಳಲಿಕ್ಕಿಲ್ಲ, ಅದಕ್ಕೆ ಎಂತ ಹೇಳೋದು, ಇನ್ನೊಂದು ತುಂಬ ಇಯರ್ಸಿಂದ ಈ ಜಾಗದಲ್ಲಿರೋ ವಿಗ್ರಹ. ಹಾಗೆ ವರ್ಷಕ್ಕೊಂದ್ಸಲ ಇಲ್ಲಿದು ಮುಂಚೆಯಿಂದ ಬಂದಿದ್ದು ಫ್ಯಾಮಿಲೀಸ್ ಇದ್ದಾರಲ್ಲ, ಅವ್ರು ಬಂದು ವರ್ಷಕ್ಕೊಂದ್ಸಲ ಇಲ್ಲಿ ಪೂಜೆ ಮಾಡಿ ಹೋಗ್ತಾರೆ. ನೋಡಿ, ನೆಕ್ಸ್ಟ್ ಕಸಿನ್ಸ್ ಎಲ್ಲ ಅಜ್ಜಿ ಮನೆಗೆ ಹೋದಾಗ ಮಾವಿನ ಹಣ್ಣೆಲ್ಲ, ಅದು ಒಂದು ಚಿಕ್ಕ ಮಾವಿನ ಹಣ್ಣು ಬಿಡ್ತಾ ಇತ್ತು ಒಂದು ಮರದಲ್ಲಿ. ಅದು ಇಲ್ಲಿದೆ, ಅಲ್ಲಿ ಹೋಗೋಣ. ಅದು ಒಂದು ಜೋರಾಗಿ ಗಾಳಿ ಬಂದರೆ ಕೆಳಗೆ ಬೀಳ್ತಿತ್ತಲ್ಲ, ದೊಡ್ಡ ಮರ ಸಿಗ್ತಾ ಇರಲಿಲ್ಲ. ನಾವೆಲ್ಲ ಹೋಗಿ ಗಾಳಿ ಬಂದ ತಕ್ಷಣ, ಸೌಂಡ್ ಬಂದ ತಕ್ಷಣ ಹೋಗಿ ಎತ್ಕೊಂಡ್ಬಂದು ಒಟ್ಟು ಮಾಡ್ತಾಯಿದ್ವಿ ತಿನ್ನೋಕ್ಕೆ. ತಿಂತಿರ್ಲಿಲ್ಲ ಆಮೇಲೆ? ಅಲ್ಲ, ಅಂದರೆ ಎಲ್ಲರಿಗೂ ಸಿಗಬೇಕಲ್ಲ, ಒಬ್ರೊಬ್ರಿಗೆ ಸಿಕ್ಕಿದ್ರೆ ಹಂಗೆ ತಿಂತಿರಲಿಲ್ಲ. ನನ್ನ ರೂಲ್ಸ್ ಏನಿತ್ತಂದರೆ ಎಲ್ಲರಿಗೂ ಸಿಕ್ಕಿದ್ಮೇಲೆ ಎಲ್ಲರೂ ಒಟ್ಟಿಗೆ ಹೊರಗಡೆ ಕುತ್ಕೊಂಡು ತಿನ್ನಬೇಕು, ಅಲ್ಲೇ ಕೈ ತೊಳಿಬೇಕು. ಆಗ ತಿಂದು ನೋಡಿ, ಅದು ಬಿಸಾಡು, ಅದು ದನಕ್ಕೆ ಕೊಡೋದು ಬೇಡ, ಅದು ಒಳ್ಳೇದಲ್ಲ ದನಕ್ಕೆಲ್ಲ. ಅಯ್ಯೋ, ಇದರಲ್ಲಿ ಇಲ್ಲ, ಇದು ತಿಂದು ನೋಡು, ಟೇಸ್ಟ್ ಮಾಡಿ ನೋಡು. ಇದು ಎರಡಿದೆ. ಹುಳಿ ಇದೆಯಪ್ಪ. ಹುಳಿ ಇದೆಯಾ? ನೋಡು ನೀನು, ಹುಳಿ ಇದೆ, ಪರವಾಗಿಲ್ಲ. ಹಾಗೆ ಸ್ವೀಟು ಪರವಾಗಿಲ್ಲ. ಈಗನೇ ಇರೋದು ಟೇಸ್ಟ್. ಇದ್ರಲ್ಲಿ ಜಾಸ್ತಿ ಇಲ್ಲ, ಸೇಮ್ ಹಲಸಿನ ಹಣ್ಣಿದು ಪ್ಯಾಟ್ರನ್ ಗೈಸ್. ಇದು ಟೇಸ್ಟ್ ಈಗೇನೆ ಇರೋದು, ಇನ್ನೊಂದು ಸ್ವಲ್ಪ ಸ್ವೀಟ್ ಇರ್ಬೋದು ಅಷ್ಟೇ, ಬಟ್ ಹುಳಿನೇ ಇರುತ್ತೆ ಅದು. ಚೆನ್ನಾಗಿ ಇದು ಆ್ಯಕ್ಚುಲಿ ರಬ್ಬರ್ ಹೇಗೆ ಕಲೆಕ್ಟ್ ಮಾಡ್ತಾರೆ ಅಂತ ಇಲ್ಲಿ ನೋಡಿ, ತಂತಿ ಇದೆ, ಈ ಥರ ಕಪ್ಗಳು ಸಿಗುತ್ತೆ. ಮುಂಚೆ ಎಲ್ಲ ಇದೆಲ್ಲ ಬರ್ತಿರ್ಲಿಲ್ಲ ಅಂತೆ, ಪ್ಲಾಸ್ಟಿಕ್ ಇದು. ಸೊ ತೆಂಗಿನ ಗರಟೆ ಇಡ್ತಾಯಿದ್ರು. ಇವಾಗ ಇದೆಲ್ಲ ಸಿಗುತ್ತೆ, 1 ರೂಪಾಯಿ 2 ರೂಪಾಯಿಗೇನೋ ಸಿಗುತ್ತೆ. ಅದನ್ನು ಹಿಂಗಿಟ್ಟು ಪ್ಲಾಸ್ಟಿಕ್ ಮುಚ್ಚೋದು, ಯಾಕಂದರೆ ಮಳೆ ಬಂದಾಗ ಮಳೆ ಹೋಗಬಾರ್ದು ಅಂತ ಹೀಗೆ ಪ್ಲಾಸ್ಟಿಕ್ ಹಾಕಿ ಇದನ್ನು ಕವರ್ ಮಾಡಿ, ಇಲ್ಲಿ ಒಂದು ಸೈಡಿಂದ ಬ್ಲೇಡಲ್ಲಿ ಹಿಂಗೆ ಕಟ್ ಮಾಡ್ತಾರೆ. ಕಟ್ ಮಾಡಿದಾಗ ಹಿಂಗೆ ಹಾಲು ಬಂದು ಇಲ್ಲಿ ಬಂದು ಇದರಲ್ಲಿ ಕಲೆಕ್ಟ್ ಆಗುತ್ತೆ. ಹಿಂಗೆ ಬಂದು ಗಟ್ಟಿಯಾಗಿರೋದು ಇದೆಲ್ಲ. ಇದೆಲ್ಲ ಹಿಂಗೆ ಕಲೆಕ್ಟ್ ಆಗುತ್ತೆ. ಕಲೆಕ್ಟ್ ಆಗಿರೋದನ್ನ ನೋಡಿ, ಇಲ್ಲಿ ರಬ್ಬರ್ ಇರುವೆ ಕಚ್ಚಲ್ಲ, ಅದು ಕತ್ತು. ಸೊ ಇದು ಕಲೆಕ್ಟ್ ಆಗಿರೋದನ್ನ ಮತ್ತೆ ಇನ್ನೊಂದು ಕ್ಯಾನಿಗೆ ಹಾಕಿ ಕಲೆಕ್ಟ್ ಮಾಡ್ಕೊಂಡು ತೊಗೊಂಡೋಗಿ. ಅವಳು ಅಯ್ಯೋ, ಕಲರ್ ಚೇಂಜ್ ಆಗಿದೆ ಅದನ್ನದು. ಅದು ಕಲರ್ ಚೇಂಜ್ ಮಾಡ್ತಾ ಇರ್ತದೆ ಇದನ್ನ. ಹಾಗೆ ಆದರೂ ಕೂದಲು ಉದುರೋಗ್ತಿದೆ ಅಂದರೆ ಕಟ್ ಮಾಡಿ ಕೊಡ್ತೀನಿ. ಎಷ್ಟು ಚೆನ್ನಾಗಿದೆ ನೋಡು ಕೂದಲು, ಫುಲ್ ಬ್ಲ್ಯಾಕ್ ಇದೆ. ಸಗಣಿ ಎಲ್ಲ ಇರ್ಬೋದಾ ಅಂತ ಇದರಲ್ಲಿ. ಸಗಣಿ ದನ, ಅದು ಸಗಣಿ ಏನಾಗುತ್ತೆ ಈಗ? ಏನಾಗಲ್ಲ ಪಾಪ. ಕಲರ್ ನಂಗೆ ಡಾರ್ಕ್ ಕಲರ್ ಇದ್ದಾಗಿತ್ತಪ್ಪ, ಈಗ ಸ್ವಲ್ಪ ವೈಟ್ ಆಗಿದೆ. ಕಲರ್ ಹೋಗಿರ್ಬೇಕು ಬಿಸಿಲಲ್ಲಿ ಕಲರ್ ಹೋಗಿರೋದು. ಬೇರೆ ಏನೂ ಆಗಲ್ಲ, ಏನು ಮಾಡಲ್ಲ ಪಾಪ ದನ. ಮಸಾಜ್ ಬೇಕಾ? ಮಸಾಜ್ ಅದಕ್ಕೆ ಬಿಚ್ಚು, ಅದು ಅಲ್ಲಿದ್ದ ಅಲ್ಲಿ ಅದು ಬಿಚ್ಚಿ ಬೇರೆ ಕಡೆ ಕಟ್ಟುವ. ಆಯ್ತು, ಇಲ್ಲಿ ಕೊಡು, ಇವನು ಇದು ಕೊಡು, ಇಲ್ಲಿ ಕೊಡು. ಹಿಂಗೆ ಇನ್ನು ಸ್ವಲ್ಪ ಅನ್ರ್ಯಾಪಿಂಗ್ ದನ. ಕೂತು ಬೆನ್ನು ಸ್ಟಾರ್ಟ್ ಆಗಿಬಿಟ್ಟಿದೆ ಗೈಸ್, ಕಾರ್ಪೊರೇಟ್ ಲೈಫ್. ಬಿಡು, ನಾನು ತೆಗಿತಾಡಿ.
ಆಫ್ಟರ್ 5 ಬಿಸ್ನೆಸ್ ಡೇಸ್ ಇದು ಆಗುತ್ತೆ ಅನಿಸುತ್ತೆ. ಅದಕ್ಕೆಲ್ಲ ಒಂದು ವೇ ಇದೆ ತೆಗಿಲಿಕ್ಕೆ. ಇಷ್ಟೇ ಈಸಿ ಪೀಸಿ ಇದೆ ಅದು. ಆಯ್ತಾ? ತಿನ್ಕೊಂತ ಇರುತ್ತೆ ಪಾಪದ. ಕಟ್ಟುದು ವೇ ಇದೆ ನಿಂಗೆ ಗೊತ್ತಾ? ಕಟ್ಟೋದು ತೋರಿಸ್ತಾನಂತೆ ನೋಡಿ. ಕಟ್ಟಕ್ಕೆ ಹೇಗೆ ಅಂದ್ರೆ ಬಿಚ್ಚಲಿಕ್ಕೆ ಈಸಿಯಾಗಿ ಕಟ್ಟುದು ಅಷ್ಟೇ. ಹಾಂ, ಬಿಚ್ಚಲಿಕ್ಕೆ ಈಸಿಯಾಗಿ ಕಟ್ಟುದು ಇಷ್ಟೇ. ಇದನ್ನು ಈಗ ತೆಗೆಯೋದು ಹೇಳಿದ್ರು ಅಷ್ಟೇ, ಮುಗಿದು. ಬಿಚ್ಚಲ್ಲ ಅದು ಮತ್ತೆ? ಇಲ್ಲಪ್ಪ. ಗೈಸ್ ಇಷ್ಟೇ ಎಂಡ್ ಆಫ್ ತೋಟ. ಅಲ್ಲಿ ಅಡಿಕೆ ಸ್ವಲ್ಪ ನೆಟ್ಟಿರೋದು ಇವಾಗ. ಅಲ್ಲಿ ಹೋಗಿ ತೋರಿಸ್ಬೇಕಾ? ಅದ್ರಲ್ಲಿ ನಾನು ನೆಟ್ಟಿರೋದು ಒಂದು ಗಿಡ, ಅಡಿಕೆ ಗಿಡ ಇದೆ. ತೋರಿಸಿ ಬರ್ಬೇಕಾ? ಬೇಡ, ಅದು ನಾನು ಆಮೇಲೆ ಇದು ಹೀಗೆ ಹೋಗುವ ಹೀಗೆ ಬಿಡು. ಅದ್ರ ಒಳಗೆ ಹೋಗುದು ಬೇಡ ಅಲ್ಲ, ಇಲ್ಲಿಂದ ನೋಡಿದ್ರೆ ಆಯ್ತಲ್ಲ. ಸೊ ಅಷ್ಟೇ ಗೈಸ್, ಬನ್ನಿ ನೆಕ್ಸ್ಟ್ ಹೋಗೋಣ. ಇದು ಸ್ವಿಮ್ಮಿಂಗ್ ಅಂದರೆ ನೀರಲ್ಲಿ ಆಟ ಆಡಬೇಕು, ಕರ್ಕೊಂಡ್ಬಾ ಅಂತ ಒಂದ್ಸಲನೂ ಕರ್ಕೊಂಡ್ಬಂದಿಲ್ಲ. ನೀರಲ್ಲಿ ಆಟ ಆಡ್ಲಿಕ್ಕೆ ಏನು ತೊಂದರೆ ಇಲ್ಲ, ಬಟ್ ಮೇಲಿಂದ ಮನೆ ಮಕ್ಕಳೆಲ್ಲ ಅಲ್ಲೇ ಕಕ್ಕ ಮಾಡ್ತಾರ. ಸೊ ನೀರಲ್ಲಿ ಬೇರೆ ಏನಾದರೂ ಪ್ರಸಾದ ಸಿಗುತ್ತಾ ಅಂತ ನಾನು ನಿಮ್ಗೆ ಕರ್ಕೊಂಡು ಹೋಗಿಲ್ಲ ಅಷ್ಟೇ. ಅದು ಅಲ್ಲಿ ಅದರಲ್ಲೆಲ್ಲ ಈಗ ನೀರು ಫುಲ್ ಹೋಗಿರ್ತದೆ, ಬಟ್ ನೋಡು ಸ್ವಲ್ಪ ಇರ್ತದೆ ಕಲರ್. ನೋಡು ನೀರಿದು ನಿಂಗೆಯಾ? ಆರು ಮಡ್ ಬಾತ್ ಮಾಡ್ಬೋದಲ್ಲ? ಹಾಂ, ಮಡ್ ಬಾತ್ ಮಾಡೋಣ ಗೈಸ್. ಓಟ್ ಮಾಡಬೇಕಂದ್ರೆ ಈ ವಿಡಿಯೋ ನಾನು ಏನಾದರೂ ಇವತ್ತು ಅಪ್ಲೋಡ್ ಮಾಡಬೇಕು. ಬಿಕಾಸ್ ನಾನು ಎಷ್ಟು ಶೂಟ್ ಮಾಡಿರೋ ವಿಡಿಯೋ ಒಂದು ಇಲ್ಲಿ ತನಕ 2 ಇಯರ್ಸಲ್ಲಿ ಯೂಟ್ಯೂಬಿಗೆ ಹೋಗಲೇ ಇಲ್ಲ. ಸೊ ಇದನ್ನಾದರೂ ಅಪ್ಲೋಡ್ ಮಾಡುವ ಅಂತ. ಯಪ್ಪ, ಲಾಸ್ಟ್ ಟೈಮ್ ನಾವು ಬಂದಾಗ ಇಷ್ಟು ನೀರಿತ್ತಲ್ಲ. ಇಲ್ಲಿ ಬೇಗ ಒಣಗುತ್ತೆ ಅದು ನೀರು. ಬಾ ಸಾಕು. ಇದರಲ್ಲಿ ಇದು ಇನ್ನೂ ಆಳ ಇದೆಯಾ? ಇನ್ನು ಒಂದು 5 ಫೀಟ್ ಎಲ್ಲ ಇರುತ್ತೆ. ನಾವು ಕೆಸರಲ್ಲಿ ಮತ್ತೆ ಮುಳುಗೋಗ್ಬಿಟ್ರೆ? ಅದು ಕೆಸರು ಇರುತ್ತೆ, ಕಾಲು ನಿಂಗೆ ಮೇಲೆ ಎತ್ಕೊಂಡ್ ಬರ್ಲಿಕ್ಕೆ ಕಷ್ಟ ಇರುತ್ತೆ. ಒಂದು ಇಲ್ಲಿ ಒಂದು 3 ಫೀಟ್ 2 ಫೀಟ್ ಕಾಲು ಕೆಳಗೆ ಹೋಗುತ್ತೆ. ಸೀದಾ ನಾವು ಹೋಗ್ಬಿಟ್ರೆ ಹೆಂಗೆ ಮಾಡೋದು? ಅದಕ್ಕೆ ನಿಂಗೆ ಇಳಿಸಲ್ಲ ನಾನು. ಫುಲ್ ಡ್ರೈ. ಇದು ಡ್ರೈ ಡ್ಯಾಮ್ ಈಗ. ಇದೆಲ್ಲ ಫುಲ್ ನೀರು ತುಂಬಿರುತ್ತೆ. 1 ತಿಂಗಳು ಮುಂಚೆ ತನಕನೂ ನೀರು ಇರ್ತಿತ್ತು, ಕಂಪ್ಲೀಟ್ ಡ್ರೈ ಆಗೋಗಿದೆ. ನಾನು ನವೆಂಬರಲ್ಲೆಲ್ಲ ಬಂದಾಗ ಇದೆಲ್ಲ ಫುಲ್ ನೀರಿತ್ತು. ಫೆಬ್ರವರಿ ತನಕ ಗೈಸ್ ಇಲ್ಲ, ಈ ತೋಟ ಅಂತೂ ಫುಲ್ ಒಣಗೋಗ್ಬಿಟ್ಟಿದೆ ಗೈಸ್. ಸೊ ಇವ್ರು ಎಷ್ಟು ಚೆನ್ನಾಗಿ ಇವರಪ್ಪ ಅಣ್ಣ ಎಲ್ಲ ಮೇಂಟೈನ್ ಮಾಡಿದ್ದಾರೆ ಅಂದರೆ ಇನ್ನು ಫ್ರೆಶ್ ಇದೆ. ಡ್ರೈ ಇಲ್ಲ ನೋಡು. ಅದೇ ಅವ್ರದ್ದು ಅಲ್ಲೆಲ್ಲ ನೋಡಿ ಗೈಸ್ ಫುಲ್ ಡ್ರೈ ಆಗಿಬಿಟ್ಟಿದೆ. ನಾವು ಡೈಲಿ ನೀರು ಬಿಡ್ತೇವೆ ಈಗಲೂ. ಇದಕ್ಕೆ ಅದಕ್ಕೆ 1 ಗಂಟೆ 1.5 ಗಂಟೆ ಆದರೂ ನೀರು ಕೊಡ್ತೇವೆ. ನೋಡಿ ಅಡಿಕೆ ಆಳೆಗಳೆಲ್ಲ ಎಷ್ಟಿದೆ. ಇದನ್ನು ತಗೊಂಡೋಗಿ ಕೊಟ್ಟರೆ ರೇಟ್ ಇದೆ, 5 ರೂಪೀಸ್ ಒಂದು. ಚೆನ್ನಾಗಿದೆ, ಬಟ್ ಇಲ್ಲಿ ಗೊಬ್ಬರ ಆಗುತ್ತೆ ಬಿಡೋದಿದ್ನಲ್ಲ. ಹೌದು, ಇದಿದ್ರೆ ಅದು ಈಗ ಅಲ್ಲ, ಇನ್ನೊಂದು ತಿಂಗಳು ಅದು ಸ್ವಲ್ಪ ಟೈಮ್ ಬಿಟ್ಟು ಮಧ್ಯದಲ್ಲಿ ಮಳೆ ಬರೋ ಮುಂಚೆ ಎಲ್ಲ ಸೇರಿ ತಗೊಂಡ್ಬಂದು ಕಟ್ ಮಾಡಿ ಬುಡಕ್ಕೆ ಹಾಕ್ತೇವೆ. ಅದನ್ನೆಲ್ಲ ಅದು ಗೊಬ್ಬರ ಆಗಿಬಿಡುತ್ತಲ್ಲ ಅಲ್ಲ. ಇಲ್ಲ ಇವಾಗ ಸೆಲ್ ಮಾಡಿದ್ರೆ ಮಾಡ್ಬೋದು ಗೈಸ್. ಅದನ್ನ ನೀವು ಸ್ವಲ್ಪ ಅಡಿಕೆ ಇದೆ ಬೇಕಾದ್ರೆ ಅಕ್ಕಿ ಬಿಡು ತಗೋ. ನೋಡಿ ಗೈಸ್, ತುಂಬ ಕೆಂಪು ಅಡಿಕೆ. ಅದು ಇಲ್ಲೇ ಇಟ್ಬಿಡು ಎಲ್ಲ ಒಟ್ಟಿಗೆ ಒಂದು ಕಡೆನೆ ತೊಗೊಂಡು ಹೋಗುವ ಗೈಸ್. ಆ್ಯಕ್ಚುಲಿ ನಾವು ಅವಾಗಲೇ ಬರ್ತಾ ಫೋನ್ ಸ್ವಿಚ್ ಆಫ್ ಆಗಿಬಿಡ್ತು. ಸೊ ಮಧ್ಯಕ್ಕೆ ಕಟ್ಟಾಯಿತು. ತುಂಬ ಲೆಂದಿ ಇದೆ ವಿಡಿಯೋ. ಸೊ ಪಾರ್ಟ್ 2 ಪಾರ್ಟ್ 1 2 ಅಪ್ಲೋಡ್ ಮಾಡ್ತೀನಿ. ಇದು ಎಂಡ್ ಆಫ್ ಪಾರ್ಟ್ 1. ಇನ್ನೂ ಆ್ಯಕ್ಚುಲಿ ತುಂಬ ತೋರ್ಸೋಕ್ಕಿದೆ. ಪ್ಯಾಷನ್ ಫ್ರೂಟ್ ಇದೆ, ಪಪ್ಪಾಯ ಇದೆ, ಕೆಳಗೆ ಬಿಟ್ಟಿದೆ, ಫುಲ್ ರೆಡ್ ಲೇಡಿ ಅಂತಂದ್ರೆ ಇದೆ, ಸಕ್ಕತ್ತಾಗಿರುತ್ತೆ. ಸೊ ಅದು ಎಲ್ಲ ತೋರಿಸೋದಿದೆ. ಸೊ ಪಾರ್ಟ್ 2 ಮಾಡೋಣ. ನಿಮಗೆ ಚೆನ್ನಾಗಿ ಅನಿಸಿದ್ರೆ ಕಮೆಂಟ್ ಮಾಡಿ. ಪೆಪ್ಪರೇ ತೋರಿಸ್ಲಿಲ್ಲ, ಅದನ್ನು ತೋರಿಸೋಣ. ಸೊ ಈಗ ಮನೆಗೆ ಹೋಗಿ ಸ್ವಲ್ಪ ಬಿಸಿಲಿದೆ ಜಾಸ್ತಿ. 2 o'clock ಈಗ ಊಟ ಆಗಿದ್ದಷ್ಟೇ. ಸ್ವಲ್ಪ ರೆಸ್ಟ್ ಮಾಡಿ ಪಾರ್ಟ್ 2 ಜೊತೆ ವಾಪಸ್ ಬರೋಣ.